ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಇಂದ್ರಿಯಗಳನ್ನು ಭಗವಂತ ಸೃಷ್ಟಿಸುವಾಗ ಬಹಿರ್ಮುಖವನ್ನಾಗಿ ಸೃಷ್ಟಿಸಿದ್ದಾನೆ. ಇಂದ್ರಿಯಗಳು ಹೊರಗಿದ್ದ ವಸ್ತುಗಳನ್ನು ಅತ್ಯಂತ ಸ್ಫುಟವಾಗಿ ಕಾಣಬಲ್ಲವು. ಒಳಗಿದ್ದನ್ನು ಕಾಣುವ ಶಕ್ತಿ ಈ ಬಾಹ್ಯ ಇಂದ್ರಿಯಗಳಿಗಿಲ್ಲ ಅಂತ ಮನುಷ್ಯ ಅಂದುಕೊಂಡಿದ್ದಾನೆ. ಒಳಗಿದ್ದನ್ನು ಮಾತ್ರ ಅಲ್ಲ, ಅದಕ್ಕೆ ತುಂಬ ಹತ್ತಿರದಲ್ಲಿರುವ ವಸ್ತುಗಳನ್ನು ಕೂಡ ಈ ಇಂದ್ರಿಯಗಳು ಕಾಣುವುದಿಲ್ಲ. ಕಣ್ಣಿನ ಪಕ್ಕದಲ್ಲಿ ರೆಪ್ಪೆ ಇದೆ, ರೆಪ್ಪೆಯನ್ನು ಕಾಣುವ ಶಕ್ತಿಯೇ ಕಣ್ಣಿಗಿಲ್ಲ. ಅತ್ಯಂತ ಹತ್ತಿರದಲ್ಲಿರುವ ವಸ್ತುವನ್ನು ಕಣ್ಣು ಕಾಣುವುದಿಲ್ಲ, ದೂರದಲ್ಲಿದ್ದದ್ದು ಆತನಿಗೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಹಾಗಾಗಿ ಇಂದ್ರಿಯಗಳು ಬಹಿರ್ಮುಖ. ಉಪನಿಷತ್ತಿನಲ್ಲಿ ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅನ್ನೋ ಒಂದು ಮಾತಿದೆ. ಸೃಷ್ಟಿಸುವಾಗಲೇ ಬಹಿರ್ಮುಖವಾಗಿ ಸೃಷ್ಟಿಸಲ್ಪಟ್ಟಂತಹ ಇಂದ್ರಿಯಗಳು ಹೊರಗಿದ್ದದ್ದನ್ನು ಕಾಣ್ತದೆ, ನ ಅಂತರಾತ್ಮನ್, ಒಳಗಿದ್ದ ಅಂತಃಸ್ವರೂಪವನ್ನು ಅಂತರಾತ್ಮನನ್ನು ಕಾಣುವ ಶಕ್ತಿ ಇಂದ್ರಿಯಗಳಿಗೆ ಬರಲಿಲ್ಲ. ಹಾಗೆ ಅಂತೇಳಿ ಇಂದ್ರಿಯಗಳು ಒಳಗಿದ್ದನ್ನು ಕಾಣುವುದೇ ಇಲ್ಲವೋ ಅಂದರೆ, ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೀಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಧೈರ್ಯ ಇದ್ದವನಿಗೆ ಸಾಧ್ಯವಾಗ್ತದೆ. ಇಲ್ಲಿ ಧೈರ್ಯ ಅಂದರೆ ನಾವು ಹೇಳುವ ಪರಾಕ್ರಮ ವಿಕ್ರಮ ಅದಲ್ಲ. ಧಿಯಾ ರಮತೆ ಇತಿ ಧೀರ, ಜ್ಞಾನದಿಂದ ಆನಂದ ಪಡುವ ಸ್ವಭಾವವುಳ್ಳವನಿಗೆ ಧೀರ ಅಂತ ಹೆಸರು. ಕೃಷ್ಣ ಗೀತೆಯಲ್ಲಿ ಅಲ್ಲಲ್ಲಿ ಧೀರಸ್ತತ್ರ ನಮುಹ್ಯತಿ, ಧೀರನಾದವ ಇಂಥ ವಿಷಯದಲ್ಲಿ ತಪ್ಪು ತಿಳಿಯುವುದಿಲ್ಲ ಅನ್ನುವ ಮಾತು ಹೇಳ್ತಾನೆ. ಇಲ್ಲಿ ಧೀರ ಅಂದರೆ ಧೀಯಿಂದ ರಮಿಸುವವ, ಜ್ಞಾನದಿಂದ ಆನಂದ ಪಡುವವ. ಸಾಮಾನ್ಯವಾಗಿ ಮನುಷ್ಯ ಅಜ್ಞಾನದಿಂದ ಆನಂದವನ್ನು ಪಡುವ ಸ್ವಭಾವವನ್ನು ಬೆಳೆಸಿಕೊಂಡಿರ್ತಾನೆ. ತುಂಬ ದುಃಖವಾದಾಗ, ಮಾನಸಿಕ ಒತ್ತಡಕ್ಕೆ ಟೆನ್ಷನಿಗೆ ಒಳಗಾದಾಗ ನಿದ್ದೆಯ ಮಾತ್ರೆಯನ್ನು ತೆಗೆದುಕೊಂಡು ಬಿದ್ದುಕೊಳ್ತಾನೆ, ಖುಷಿ ಅಂತ ಅಂದುಕೊಳ್ತಾನೆ. ನಿದ್ದೆಯ ಮೂಲಕವಾಗಿ ಅವನಿಗೆ ಇದ್ದ ಜ್ಞಾನ ಹೋದದ್ದೇ ಹೊರತು ಜ್ಞಾನ ಬಂದದ್ದಲ್ಲ. ಜ್ಞಾನ ಹೋದದ್ದು ಅಜ್ಞಾನ, ಅದು ಖುಷಿ. ಇನ್ನು ಕೆಲವರು ಏನೋ ಪಾನವನ್ನು ಮಾಡಿ ಅದರಿಂದ ತನ್ನನ್ನೇ ತಾನು ಮರೆತು ಯಾವುದೋ ಲೋಕದಲ್ಲಿ ತಿರುಗಾಡ್ತಾ ಇದ್ದೇನೆ ಅನ್ನುವ ಮಾದಕ ಭಾವದಿಂದ ಆನಂದ ಅನುಭವಿಸ್ತಾರೆ. ಇಲ್ಲೆಲ್ಲ ಅಜ್ಞಾನ ಅನ್ನುವುದು ಅವನ ಆನಂದಕ್ಕೆ ಹೇತು ಅಂತ ಅವ ಅಂದುಕೊಳ್ತಾನೆ. ವಸ್ತುತಃ ಅಜ್ಞಾನದಿಂದ ಉಂಟಾಗುವುದು ಆನಂದವಲ್ಲ, ದುಃಖದ ಮರೆವು. ಮುಂದಿನ ದುಃಖಕ್ಕೆ ಕಾರಣ ಅದರಿಂದ ನಿಷ್ಪನ್ನವಾಗ್ತದೆ. ಆದ್ದರಿಂದ ಅಜ್ಞಾನವು ಆನಂದಕ್ಕೆ ಹೇತುವಲ್ಲ, ಜ್ಞಾನಾನಂದ. ಒಳಗಿನಿಂದ ದೇವರನ್ನು ಕಾಣ್ತಾ, ಯಾರಿಂದಾಗಿ ನಾವು ಇಷ್ಟೆಲ್ಲ ಅನುಕೂಲತೆಗಳನ್ನು ಪಡೆದಿದ್ದೇವೋ ಅಂತಹ ಸ್ವರೂಪವನ್ನು ಶಾಸ್ತ್ರೋಕ್ತ ಮಾರ್ಗದಿಂದ ಅರ್ಥ ಮಾಡಿಕೊಂಡು ಒಳಗಿನಿಂದ ಭಗವಂತನನ್ನು ಕಾಣುವ ಸ್ಥಿತಿ. ಇದಕ್ಕೆ ನಮ್ಮ ಇರುವ ಇಂದ್ರಿಯಗಳೇ ಸಾಕಾಗ್ತವೆ. ಆ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸುವ ದೃಷ್ಟಿಯಿಂದ ಈತ ಧೀರನಾಗಬೇಕು. ಈ ಅಂತರ್ಮುಖವಾದ ಇಂದ್ರಿಯದಿಂದ ಒಳಗೆ ದೇವರನ್ನು ಕಾಣುವುದನ್ನು ಧ್ಯಾನ ಅಂತ ಕರಿತೇವೆ. ಪರೀಕ್ಷಿತನಿಗೆ
ಶುಕಾಚಾರ್ಯರು ಮೊತ್ತ ಮೊದಲು ನಿರೂಪಿಸಿದಂತಹ ತತ್ವ ಧ್ಯಾನ ತತ್ವ. ಅಂತರ್ಮುಖನಾಗಿ ಭಗವಂತನನ್ನು ಹೇಗೆ ಕಾಣಬೇಕು. ಶುಕಾಚಾರ್ಯರು ಹೇಳ್ತಾರೆ, ಮೊದಲು ಮನೆ ಬಿಡಬೇಕು ಅಂತ. ನಮಗೆ ಭಾಗವತ ಕೇಳಲಿಕ್ಕೆ ಕಷ್ಟ ಆಗೋದು ಇಂಥ ವಿಷಯಗಳಿರುವುದರಿಂದ. ಅದನ್ನು ಪ್ರವಚನ ಮಾಡುವವರಿಗೂ ಕಷ್ಟ, ಯಾಕಂದರೆ ಮನೆ ಬಿಡದೇ ಇದ್ದವರೇ ಪ್ರವಚನ ಮಾಡುವುದು. ಅದು ಮೊದಲು ಹೇಳುವುದು ಏನು ಅಂತೇಳಿದರೆ, ಮನೆ ಬಿಡು. ಇವತ್ತು ಮನೆ ಬಿಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಅಂದುಕೊಳ್ಳುವ, ಮನೆ ವಾರ್ತೆಗಳನ್ನು ಬಿಡಬೇಕು. ಇದು ಮನೆಯನ್ನು ಬಿಡುವವ ಮದುವೆ ಯಾಕಾಗಬೇಕಿತ್ತು ಅಂತ ಒಂದು ಪ್ರಶ್ನೆ ಬರ್ತದೆ. ಒಂದು ಮದುವೆಯಾಗಿದ್ದಾನೆ ಆದಮೇಲೆ ಮನೆ ಯಾಕೆ ಬಿಡಬೇಕವ? ಆದ್ದರಿಂದ ಮನೆಯನ್ನು ಬಿಡು ಅನ್ನುವುದಕ್ಕೆ ಮನೆಯಲ್ಲಿ ಇದ್ದುಕೊಂಡೇ ಮನೆಯಲ್ಲಿ ಅಟ್ಯಾಚ್ಮೆಂಟನ್ನು ಕಡಿಮೆ ಮಾಡಿಕೊ ಅಂತ ಅರ್ಥ. ಇರಬೇಕು ಇಲ್ಲದಿರಬೇಕು ಹೇಸಿಗೆ ಸಂಸಾರದೊಳು ಅಂತ ದಾಸರು ಹೇಳ್ತಾರಲ್ವ, ಅದು ಪದ್ಮಪತ್ರ ಮಿವಾಂಭಸ ಅಂತ ಗೀತೆಯಲ್ಲಿ ಹೇಳಿದ್ದಾರಲ್ವ, ಹಾಗೆ ಅಂಟಿಸಿಕೊಳ್ಳದೆ ಕೊಂಡು ಇರುವುದು. ಸುಮ್ಮನೆ ಅದರಿಂದ ಅಪರಿಹಾರ್ಯವಾದ ವಿಷಯಗಳನ್ನು ತಲೆಗೆ ಹಚ್ಚಿಕೊಂಡು ಟೆನ್ಷನ್ ಮಾಡಿಕೊಳ್ಳದೇ ಇರುವುದು. ಈ ರೀತಿಯ ಇರುವಿಕೆಯನ್ನು ಇಲ್ಲದಿರುವಿಕೆ ಅಂತ ಕರೀತಾರೆ. ಈ ಸ್ಥಿತಿಯಲ್ಲಿ ನಾವಿರಬೇಕಂತೆ. ಗೃಹಂ ತ್ಯಕ್ತ್ವಾ ತೀರ್ಥಕ್ಷೇತ್ರಂ ವಿವಿಕ್ತಂ ದೇಶಂ ಸಮಾಶ್ರಯೇತ್. ವಿವಿಕ್ತ ದೇಶ ಅಂದರೆ ಹೆಚ್ಚು ಜನ ಇಲ್ಲದೇ ಇರುವ ದೇಶವನ್ನು ಆಶ್ರಯಿಸಬೇಕಂತೆ. ಮನುಷ್ಯನಿಗೆ ಹೆಚ್ಚು ಜನ ಇದ್ದ ದೇಶದ ಬಗ್ಗೆ ಆಸಕ್ತಿ ಜಾಸ್ತಿ. ನಾವೊಬ್ಬರೇ ಇಲ್ಲಿ ಕೂತಿದ್ದಾಗ ಆ ಕಡೆಯಿಂದ 4 ಜನ ಪಟ್ಟಾಂಗ ಹೊಡಿತಾ ಇದ್ದಾರೆ ಅಂತ ಆದರೆ ಇವನ ಕಿವಿ ಪೂರ್ತಿ ಆ ಕಡೆಗೆ ಇರ್ತದೆ. ಯಾಕಂದರೆ ಅವರು 4 ಜನ ಮಾತಾಡ್ತಾ ಇದ್ದಾರೆ ಅಂದರೆ ಬಹುಶಃ ನನ್ನ ಬಗ್ಗೆ ಮಾತಾಡ್ತಾ ಇರಬೇಕು ಅಂತ ಇವ ಅಂದುಕೊಳ್ತಾನೆ. ಆಮೇಲೆ ಇವನು ಅಲ್ಲಿ ಹೋಗಿ ಸೇರಿಕೊಳ್ತಾನೆ. ಸೇರಿಕೊಂಡು ಈ 4 ಜನ ಸೇರಿ 5ನೇಯರ ಬಗ್ಗೆ ಮಾತಾಡ್ತಾನೆ. ಮನುಷ್ಯನಲ್ಲಿರುವ ದೊಡ್ಡ ದೋಷ ಏನು ಅಂದರೆ ಆತ ಸ್ವಾತ್ಮ ನಿರೀಕ್ಷಣೆಯನ್ನು ಮಾಡಿಕೊಳ್ಳುವುದಿಲ್ಲ. ತನ್ನ ಬಗ್ಗೆ ತಾನು ಆಡಿಕೊಳ್ಳುವುದು ಬಹಳ ಕಡಿಮೆ. ಆಡಿಕೊಂಡರೂ ಕೂಡ ಇಲ್ಲದೇ ಇದ್ದದ್ದನ್ನು ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಯೋಚನೆ ಮಾಡ್ತಾನೆ. ಆದರೆ ಮತ್ತೊಬ್ಬರ ಬಗ್ಗೆ ಮಾತನಾಡುವುದು ಅನ್ನುವುದು ಮನುಷ್ಯನಿಗೆ ಭಾರಿ ಇಷ್ಟ. ಆ ದೃಷ್ಟಿಯಿಂದ ಆತ ಹೆಚ್ಚು ಜನ ಜೊತೆ ಇದ್ದ ಜಾಗದಲ್ಲಿ ಸೇರುವುದಕ್ಕೆ ಬಯಸ್ತಾನೆ. ಕೃಷ್ಣ ಗೀತೆಯಲ್ಲಿ ಹೇಳುವಾಗ, ನೀನು ಯೋಗ ಧಾರಣೆ ಮಾಡಬೇಕು ಅಂತಾದರೆ ಮೊದಲು ಅರತಿರ್ ಜನ ಸಂಸದಿ, ಹೆಚ್ಚು ಜನ ಸೇರಿದಲ್ಲಿ ಇರಬೇಕು ಅನ್ನುವ ರತಿ ಇಲ್ಲದೆ ಇರುವ ಸ್ಥಿತಿಯನ್ನು ಬೆಳೆಸಿಕೋ. ಇದಕ್ಕೆ ವಿವಿಕ್ತ ಕ್ಷೇತ್ರ ಸೇವನ ಅಂತ ಹೆಸರು. ಏಕಾಂತ ಸ್ಥಳದಲ್ಲಿ ಇರುವುದಕ್ಕೆ ಅಭ್ಯಾಸ ಮಾಡುವುದು ತುಂಬ ಕಷ್ಟ. ಒಬ್ಬನೇ ಇರುವುದು ಅಂದರೆ ಬೋರು ಅಂತ ಆಗುತ್ತೆ. ಅದನ್ನು ಅಭ್ಯಾಸ ಮಾಡಬೇಕು. ಕುಳಿತುಕೊಳ್ಳುವುದಕ್ಕೆ ಅಭ್ಯಾಸ ಮಾಡಬೇಕು. ಏಕಾಂತ ಸ್ಥಿತಿಯನ್ನು ಹೆಚ್ಚು ಹೊತ್ತು ಏಕಾಂತದಲ್ಲಿರುವುದಕ್ಕೆ ಅಭ್ಯಾಸ ಮಾಡಬೇಕು. ಏಕಾಂತದಲ್ಲಿ ಅನೇಕಾಂತವನ್ನು ಅಭ್ಯಾಸ ಮಾಡಬೇಕು. ತಾನು ಏಕಾಂತವಾಗಿರುವ ಸ್ಥಿತಿಯಲ್ಲೇ ತನ್ನ ಒಳಗೆ ಎಷ್ಟೆಷ್ಟು ಇದೆ ಅನ್ನುವುದನ್ನು ಅನುಭವಿಸುವುದಕ್ಕೆ ಅಭ್ಯಾಸ ಮಾಡಬೇಕು. ಇದನ್ನು ಮನೆ ಬಿಡು ಅನ್ನುವ ಶಬ್ದದಿಂದ ಶುಕಾಚಾರ್ಯರು ಹೇಳಿದರು. ಅದನ್ನು ಬಿಟ್ಟ ಮೇಲೆ ಏನು ಮಾಡಬೇಕು? ಮೊದಲು ನಮಗೆ ಈ ಕಾಣಿಸುವ ವಸ್ತುಗಳಿಗಿಂತ ಕಾಣಿಸುವ ವ್ಯಕ್ತಿಗಳಿಗಿಂತ ಭಿನ್ನವಾದ ಒಂದು ದೊಡ್ಡ ವ್ಯಕ್ತಿಯಿಂದ ಅನುಕೂಲ ಆಗಿದೆ ಅನ್ನುವುದನ್ನು ತಿಳ್ಕೊಳ್ಬೇಕು. ನಮಗೆ ಉಪಕರಿಸತಕ್ಕಂತಹ ಒಂದು ಪರತತ್ವ ಇದೆ, ಪರಶಕ್ತಿ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಮುಂದಿನ ಭಾಗವತದ ವಿಷಯ ಇರು. ಆದ್ದರಿಂದ ಇಲ್ಲಿ ಶುಕಾಚಾರ್ಯರು ಹೇಳಿದ ಧ್ಯಾನ ಪ್ರಕ್ರಿಯೆಯನ್ನು ಪರೀಕ್ಷಿತ ನಡೆಸಬೇಕಾದರೆ ಅವನಿಗೆ 7 ದಿವಸ ಬೇಕಾಯಿತು. ನಮಗೆ 15 ದಿವಸವೂ ಸಾಕಾಗೋದಿಲ್ಲ. ಅವನಿಗೆ 7 ದಿವಸ ಬೇಕಾಯಿತು. 7 ದಿವಸದಷ್ಟು ವಿಷಯವನ್ನು ಕೇಳಿದ ಮೇಲೆ ಈ ಮಾರ್ಗದಲ್ಲಿ ಆತ ಪ್ರಪಂಚವನ್ನು ಮರೆತು ತನ್ನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ಆ ರಾಜ ಪರೀಕ್ಷಿತ ಖಗೇಂದ್ರ ಧ್ವಜ ಅಂದರೆ ಗರುಡಧ್ವಜನೆನಿಸಿದ ಭಗವಂತನ ಪಾದ ಮೂಲವನ್ನು ತನ್ನ ಹೃದಯದಲ್ಲಿ ಗಟ್ಟಿಯಾಗಿ ಸೇರಿದ. ಈ ಧ್ಯಾನದ ಸ್ಥಿತಿ ಬರಬೇಕಾದರೆ ಮೊದಲು ಭಗವಂತನಿಂದ ನಮಗೆ ಸಿಗುವ ಉಪಕಾರದ ಸ್ಮರಣೆ ಬೇಕು. ಭಗವಂತನ ಸೃಷ್ಟಿಯ ಬಗ್ಗೆ ಭಾಗವತದಲ್ಲಿ 3 ಬಾರಿ ವಿಸ್ತಾರವಾಗಿ ಹೇಳಿದ್ದಾರೆ. ಈ ವಿಸ್ತಾರವಾದ ಸೃಷ್ಟಿ ನಿರೂಪಣೆಯ ಹಿನ್ನೆಲೆ ಭಗವಂತನಿಂದ ನಮಗೆ ಎಷ್ಟು ಅನುಕೂಲವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಈ ಭಗವಂತನನ್ನು ಕೃಷ್ಣ ಅಂತ ಕರೀತೇವೆ. ಭಾಗವತದ ಕಥೆ ಯಾರದ್ದು? ಅದು ಕೃಷ್ಣ ಕಥೆ. ಇದು ಭಾಗವತಕ್ಕೆ ಮತ್ತೊಂದು ಹೆಸರು, ಕೃಷ್ಣ ಕಥಾ ಅಂತ. ಹೇಗೆ ರಾಮಾಯಣದ ಕಥೆಗೆ ರಾಮಾಯಣ ರಾಮಕಥಾ ಅಂತ ಹೆಸರು, ಹಾಗೆ ಭಾಗವತದಲ್ಲಿ ನರಸಿಂಹ, ಕಪಿಲ, ವರಾಹ ಮೊದಲಾದ ಅನೇಕ ರೂಪಗಳ ಪ್ರತಿಪಾದನೆ ಇದ್ದರೂ ಕೂಡ ಇದಕ್ಕೆ ಒಟ್ಟಂದದಲ್ಲಿ ಹೆಸರು ಏನು ಅಂದರೆ ಕೃಷ್ಣ ಕಥಾ. ಯಾಕಂದರೆ ಎಲ್ಲ ಸ್ಕಂದದಲ್ಲೂ ಕೃಷ್ಣನ ಕಥೆ ಇದೆ. ಕೃಷ್ಣನ ಕಥೆ ಇಲ್ಲದೇ ಇದ್ದ ಸ್ಕಂದವೇ ಇಲ್ಲ. ಭಾಗವತ ಶುರುವಾಗುವುದೇ ಅಶ್ವತ್ಥಾಮಾಚಾರ್ಯರಿಂದ ಪಾಂಡವರಿಗೆ ಉಂಟಾದಂತಹ ಮಹಾ ಅನರ್ಥವನ್ನು ಕೃಷ್ಣ ಹೇಗೆ ಪರಿಹರಿಸಿದ. ಹೀಗೆ ಕೃಷ್ಣನ ಕಥೆಯಿಂದಲೇ ಶ್ರೀಮದ್ ಭಾಗವತ ಪ್ರಾರಂಭ ಆಗುವುದು. ನಂತರದಲ್ಲಿ ಕುಂತಿದೇವಿಯ ಭಗವಂತ ಕೃಷ್ಣನನ್ನು ಯಾವ ರೀತಿ ಸ್ತುತಿಸಿದ್ಲು,
ಭೀಷ್ಮಾಚಾರ್ಯ ಕೃಷ್ಣನ ಬಗ್ಗೆ ಎಂತಹ ಮಹತ್ವದ ಬುದ್ಧಿಯನ್ನು ಇಟ್ಟುಕೊಂಡು ತಾನು ಸ್ತೋತ್ರ ಮಾಡಿದ ಭೀಷ್ಮಸ್ತವ ರಾಜ. ಇದು ಭಾಗವತದ ಪ್ರಾರಂಭದಲ್ಲಿ ಬರುವ ಘಟನೆಗಳು. ಅದರ ನಂತರದಲ್ಲೂ ಕೂಡ ಪರೀಕ್ಷಿತನನ್ನು ಗರ್ಭದಲ್ಲಿ ರಕ್ಷಣೆ ಹೇಗೆ ಮಾಡಿದ ಭಗವಂತ ಕೃಷ್ಣ, ಭಗವಂತನಿಂದ ರಕ್ಷಿತನಾದ ಆ ಪರೀಕ್ಷಿತ ಹೇಗೆ ಕೃಷ್ಣ ರಾತ ಅಥವಾ ವಿಷ್ಣು ರಾತ ಅಂತ ಹೆಸರು ಪಡೆದ, ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವ. ಹುಟ್ಟಿದಂತಹ ಆತ ಗರ್ಭದಲ್ಲಿ ತನ್ನ ರಕ್ಷಣೆ ಮಾಡ್ತಾ ಇದ್ದ ಭಗವತ್ ಸ್ವರೂಪವನ್ನು ನೋಡಿಕೊಂಡು ಅದು ಎಲ್ಲಿ ಕಾಣಿಸ್ತದಪ್ಪ ಅಂತ ಹುಡುಕುವುದಕ್ಕೆ ಪ್ರಾರಂಭಿಸಿದಂತೆ. ಗರ್ಭದಿಂದ ಹೊರಗೆ ಬಂದ ಪರೀಕ್ಷಿತ ಗರ್ಭದಲ್ಲಿ ಕಂಡ ಆ ಲೋಕ ವಿಲಕ್ಷಣವಾದ ಅತ್ಯಂತ ಸುಂದರವಾದ ಆ ಭಗವಂತನ ರೂಪವನ್ನು ನೋಡಿದವ ಈ ಪ್ರಪಂಚದ ಮುಖಗಳನ್ನು ನೋಡಿದಾಗ ಅವನಿಗೆ ಯಾವುದನ್ನೂ ನೋಡಿದ ಹಾಗೆ ಅನಿಸುವುದಕ್ಕೆ ಪ್ರಾರಂಭವಾಯಿತು. ಕೋತಿಗಳ ಮುಖ ನೋಡಿದ ಹಾಗೆ ಅನಿಸಿದಂತೆ ನಮ್ಮಂಥವರ ಮುಖ ನೋಡಿದಾಗ. ಈ ಭಗವಂತನ ಸುಂದರ ರೂಪದ ಮುಂದೆ ಈ ಲೋಕದ ಜನತೆಯ ಮುಖ ಮುಂದೆ ಕಾಣಿಸುವ ಧರ್ಮರಾಜ ಇರಬಹುದು, ಅರ್ಜುನ ಇರಬಹುದು, ಇವರ ಮುಖದಲ್ಲಿ ಅಷ್ಟು ಖುಷಿ ಕಾಣಿಸಲಿಲ್ಲ. ಅವ ಹುಡುಕ್ತಾ ಇದ್ದಾನೆ ಒಳಗೆ ಕಾಣ್ತಾ ಇದ್ದಂತಹ ಅಂಥ ಉಪಕಾರಕ ರೂಪ ಎಲ್ಲಿದೆ ಅಂತ. ಸಿಕ್ಕವರ ಮುಖವನ್ನೆಲ್ಲ ಪರೀಕ್ಷೆ ಮಾಡುವುದಕ್ಕೆ ಶುರು ಮಾಡಿದ. ಗರ್ಭದೃಷ್ಟಂ ಅನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಗರ್ಭದಲ್ಲಿ ದೃಷ್ಟವಾದದ್ದನ್ನು ಧ್ಯಾನ ಮಾಡ್ತಾ ಅದನ್ನು ನರರಲ್ಲಿ ಪರೀಕ್ಷೆ ಮಾಡುವ ದೃಷ್ಟಿಯುಳ್ಳವನಾದ್ದರಿಂದ ಅವನಿಗೆ ಗರ್ಗಾಚಾರ್ಯರು ನಾಮಕರಣ ಮಾಡುವಾಗ ಧೌಮ್ಯರ ಸಾನ್ನಿಧ್ಯದಲ್ಲಿ ನಾಮಕರಣ ಏನು ನಡೆಯಿತು ಅಂದರೆ ಪರೀಕ್ಷಿತ್. ಎಲ್ಲ ಪರೀಕ್ಷೆ ಮಾಡ್ತಾ ಇದ್ದಾನೆ. ಗರ್ಭದೃಷ್ಟವನ್ನು ತಾನು ಧ್ಯಾನ ಮಾಡ್ತಾ ಅದು ಎಲ್ಲಿದೆ ಅಂತ ಪರೀಕ್ಷಿಸಿದ್ದರಿಂದಾಗಿ ಅವನಿಗೆ ಪರೀಕ್ಷಿತ್ ಅಂತ ಹೆಸರಾಯಿತಂತೆ. ಕೃಷ್ಣನ ಕತೆ ಎಲ್ಲಿ ನೋಡಿದರೂ ಕೃಷ್ಣ. ಪರೀಕ್ಷಿತ ಅಂತೂ ಕೃಷ್ಣನನ್ನೇ ಮನಸ್ಸಿನಲ್ಲಿ ತುಂಬಿಸಿಕೊಂಡಿದ್ದಾನೆ. ಪರೀಕ್ಷಿತ ಗರ್ಭದಲ್ಲಿ ಕೃಷ್ಣನನ್ನು ನೋಡಿದ್ದಾನೆ ಹೊರತು ಆಮೇಲೆ ಅವನು ನೋಡಿದ್ದವನಿಗೆ ನೆನಪಿಲ್ಲ ಪರೀಕ್ಷಿತನಿಗೆ. ವಸ್ತುತಃ ಪರೀಕ್ಷಿತ ಅವನಿಗೆ ಸುಮಾರು 36 ವರ್ಷಗಳಾಗುವಲ್ಲಿಯ ತನಕ ಪಾಂಡವರು ರಾಜ್ಯಭಾರವನ್ನು ಮಾಡಿದರು. ಕೃಷ್ಣನ ಅನೇಕ ಘಟನೆಗಳನ್ನು ಪರೀಕ್ಷಿತ ಕಣ್ಣಾರೆ ಕಂಡಿದ್ದಾನೆ. ಆದರೆ ಅವನಿಗೆ ಕೃಷ್ಣನ ನೆನಪು ಎಲ್ಲಿಂದ ಅಂದರೆ ಗರ್ಭದಲ್ಲಿ ಕಂಡಂತಹ ದೇವರ ನೆನಪೇ ಅವನಿಗೆ ಗಟ್ಟಿಯಾಗಿ ತುಂಬಿತ್ತು. ಆದ್ದರಿಂದಲೇ ಪರೀಕ್ಷಿತನ ಮುಂದೆ ಶುಕಾಚಾರ್ಯರು ಪ್ರತ್ಯಕ್ಷರಾದಾಗ ಪರೀಕ್ಷಿತ ಹೇಳ್ತಾನೆ, ಇದು ನನ್ನ ಪುಣ್ಯದಿಂದ ಶುಕರಂತಹ ಜ್ಞಾನಿಗಳು ನನ್ನ ಹತ್ರ ಬಂದದ್ದಲ್ಲ, ನಾನು ಆ ಶ್ರೀಕೃಷ್ಣನ ಸಂಬಂಧಿ, ಶ್ರೀಕೃಷ್ಣನ ತಂಗಿಯ ಮಗನ ಮಗ ಅನ್ನುವ ಒಂದೇ ಒಂದು ಕಾರಣದಿಂದ ಭಗವಂತ ಕೃಷ್ಣ ನನ್ನ ಮೇಲೆ ಅನುಗ್ರಹ ಮಾಡಿದ್ದಾನೆ. ಆ ಕೃಷ್ಣನ ಅನುಗ್ರಹದಿಂದ ಇವತ್ತು ಶುಕಾಚಾರ್ಯರಂತಹ ಜ್ಞಾನಿಗಳ ಸಾನ್ನಿಧ್ಯ ನನಗೆ ಒದಗಿ ಬಂದಿದೆ ಅಂತ ಪರೀಕ್ಷಿತ ನೆನಪು ಮಾಡಿಕೊಳ್ತಾನೆ. ಆದ್ದರಿಂದ ಇಡೀ ಶ್ರೀಮದ್ ಭಾಗವತ ಕೃಷ್ಣನ ಕತೆ. ಕೃಷ್ಣ ಅನ್ನುವ ಶಬ್ದವನ್ನೇ ಯಾಕೆ ಆ ಭಗವಂತನಿಗೆ ಉಲ್ಲೇಖಿಸಿದ್ದಾರೆ ಅಂದರೆ ಆ ಒಂದು ನಾಮದ ಸ್ಮರಣೆಯಿಂದ ನಮಗೆ ಧ್ಯಾನ ಮಾಡುವುದಕ್ಕೆ ಬೇಕಾದ ಭಗವಜ್ಞಾನ ಉಂಟಾಗಿಬಿಡ್ತದೆ. ನಾವು ಯಾವತ್ತೂ ಹೆಚ್ಚು ಧ್ಯಾನ ಮಾಡುವುದು ಯಾರನ್ನು ಅಂದರೆ ಯಾರಿಂದ ನಮಗೆ ಹೆಚ್ಚು ಉಪಕಾರವಾಗಿದೆಯೋ ಅಂಥವರನ್ನು. ಹೆಚ್ಚು ಹೆಚ್ಚು ಉಪಕಾರವನ್ನು ನಾವು ಪಡೆದಷ್ಟು ಅವರ ಬಗ್ಗೆ ಮಾಹಾತ್ಮ್ಯ ಬುದ್ಧಿ ಜಾಸ್ತಿ ಆಗ್ತದೆ. ಅವರು ದೃಢವಾಗಿ ಮನಸ್ಸಿನಲ್ಲಿ ಕೂತುಕೊಳ್ತಾರೆ. ಇದು ಒಂದು ಕ್ರಮ. ಇನ್ನೊಂದು, ಯಾರಿಂದ ಹೆಚ್ಚು ತೊಂದರೆ ಅನುಭವಿಸಿದ್ದೇವೋ ಅವರನ್ನು ಧ್ಯಾನ ಮಾಡ್ತೇವೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲಾದರೂ ಹುಟ್ಟಿ ಅವನನ್ನು ಸಾಯಿಸದೇ ಬಿಡುವುದಿಲ್ಲ ಅಂತ ಹೀಗೆ ಧ್ಯಾನ ಶುರು ಮಾಡಿಬಿಡ್ತಾರೆ. ಒಬ್ಬನಿಂದ ಸಿಕ್ಕಾಬಟ್ಟೆ ತೊಂದರೆಯಾದಾಗ ಅವನು ಮನಸ್ಸಿಗೆ ಅಚ್ಚೊತ್ತಿ ಬಿಡ್ತಾನೆ. ಇಲ್ಲ, ಒಬ್ಬನಿಂದ ಬಹಳಷ್ಟು ಉಪಕಾರವಾದಾಗ ಅವನ ಮೇಲೆ ಮಾಹಾತ್ಮ್ಯ ಬುದ್ಧಿ ಉಂಟಾಗಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಯೂರ್ತಾನೆ. ಭಗವಂತನನ್ನು ನಾವು ಮನಸ್ಸಿನಲ್ಲಿ ಗಟ್ಟಿಗೊಳಿಸಿಕೊಳ್ಳಬೇಕಾದರೆ ಅವನಿಂದ ಲಭ್ಯವಾದ ಉಪಕಾರ, ಅದನ್ನು ಕೃಷ್ಣ ಅನ್ನುವ ಶಬ್ದ ಉಲ್ಲೇಖ ಮಾಡ್ತದೆ. ಕೃಷ್ಣ ಅನ್ನುವ ಶಬ್ದಕ್ಕೆ ಕೃಷಿ ಮಾಡುವವ ಅಂತ ಒಂದು ಅರ್ಥ. ಕರ್ಷತೀತಿ ಕೃಷ್ಣ ಅಂತ. ಒಬ್ಬ ಕೃಷಿ ಮಾಡತಕ್ಕಂತಹ ವ್ಯಕ್ತಿ ಮೊದಲು ಭೂಮಿಯನ್ನು ಸರಿಯಾಗಿ ಹಸನುಗೊಳಿಸಿ, ಹಸನಾದ ಭೂಮಿಯಲ್ಲಿ ನೀರು ಬಿಟ್ಟು, ಮತ್ತೆ ಇನ್ನೊಂದು ಸಲ ಹಲಗೆ ಹಾಕಿ ಎತ್ತನ್ನು ಓಡಿಸಿ, ಮತ್ತೊಮ್ಮೆ ಆ ಗೆಡ್ಡೆಗಳನ್ನೆಲ್ಲ ಪುಡಿಯಾಗಿಸಿ ಗೊಬ್ಬರ ಹಾಕಿ ಅದನ್ನು ಕ್ಷೇತ್ರವನ್ನಾಗಿಸ್ತಾನೆ. ಆ ಗದ್ದೆಯಲ್ಲಿ ಆಮೇಲೆ ಧಾನ್ಯದ ಮುಷ್ಟಿ ಹಿಡ್ಕೊಂಡು ಚೆಲ್ತಾನೆ. ಅದು ಹಸನಾಗುವುದಕ್ಕೆ ಪ್ರಾರಂಭಿಸಿದಾಗ, ಮೊಳಕೆಯೊಡೆದು ಬೆಳೆದು ಪೈರಾಗಿ ನಿಂತಾಗ ನಾನಾ ಪ್ರಾಣಿಗಳು ಬಂದು ಅದನ್ನು ತಿನ್ನುವುದಕ್ಕೆ ಪ್ರಯತ್ನಿಸಿದರೆ ಅದಕ್ಕೆ ರಕ್ಷಣೆ ಮಾಡುವುದಕ್ಕೋಸ್ಕರ ತಾನು ಏನೇನೋ ವೇಷ ಹಾಕಿಕೊಂಡು ತಿರುಗಾಡ್ತಾನೆ. ತನಗೆ ವೇಷ ಹಾಕಿ ಓಡಾಡುವುದಕ್ಕೆ ಪುರುಸೊತ್ತಿಲ್ಲ ಅಂತಾದರೆ ತನ್ನ ಹರಿದ ಅಂಗಿಯನ್ನು ಒಂದು ಕೋಲಿಗೆ ಕಟ್ಟಿ ಬೆರ್ಚಪ್ಪನ ರೂಪ ಮಾಡಿ ಬಂದ ಪ್ರಾಣಿಗಳು ಹೆದರಿಕೊಂಡು ಓಡಿ ಹೋಗಲಿ ಅಂತ ಅಷ್ಟಾದರೂ ವ್ಯವಸ್ಥೆ ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಯಾವಾಗ ಆ ಪೈರಿನಲ್ಲಿ ಧಾನ್ಯ ತೆನೆ ಒಣಗಿ ಅದು ಹಸನಾಯಿತೋ ಆವಾಗ ತಾನೇ ಕತ್ತಿ ಹಿಡ್ಕೊಂಡು ಹೋಗಿ ಅದನ್ನು ಕತ್ತರಿಸ್ತಾನೆ. ಇದು ನಾನೇ ಬೆಳೆಸಿದ್ದು, ಹೇಗಪ್ಪ ಕತ್ತರಿಸುವುದು ಅಂತ ಅವ ಯೋಚನೆ ಮಾಡುವುದಿಲ್ಲ.
ಕತ್ತರಿಸಿ ತಂದಂತಹ ಧಾನ್ಯವನ್ನು ಮತ್ತೆ ಹೊಡೆದು ಅದನ್ನು ವ್ಯತ್ಯಾಸ ಮಾಡಿ ಅದರಲ್ಲಿದ್ದಂತಹ ಧಾನ್ಯವನ್ನು ಕಣಜದಲ್ಲಿ ತುಂಬಿಸಿ ಮತ್ತೆ ಒಂದಿಷ್ಟು ಧಾನ್ಯವನ್ನು ಹಿಡ್ಕೊಂಡು ಬಂದು ಇನ್ನೊಂದು ಸಲ ಕೃಷಿ ಮಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಈ ಕೃಷಿ ಮಾಡುವವನಿಗೆ ಕೃಷ್ಣ ಅಂತ ಹೆಸರು. ಭಗವಂತನ ಕೃಷಿಯೂ ಕೂಡ ಹಾಗೆ. ಅವನು ಮೊದಲು ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಅಲ್ಲಿ ಬೀಜವನ್ನು ಬಿತ್ತಿದ್ದಾನೆ. ಆ ಕ್ಷೇತ್ರದ ನಿರ್ಮಾಣವನ್ನೇ ಭಾಗವತದ ಮೊದಲ ಶ್ಲೋಕ ಹೇಳಿದ್ದು, ತೇಜೋ ವಾರಿಮುದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ. ಭಗವಂತ ಮೊದಲು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನುವ ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಆ ಪಾಂಚಭೌತಿಕವಾದ ಕ್ಷೇತ್ರದಲ್ಲಿ ಈ ಜೀವಗಳೆಂಬಂತಹ ಬೀಜಗಳನ್ನು ಬಿತ್ತಿದ್ದಾನೆ. ಇಲ್ಲದೆ ಹೋದರೆ ಇವುಗಳಿಗೆ ತಿನ್ನುವುದಕ್ಕೇನಿದೆ? ಈ ಜೀವಗಳು ತಿನ್ನುವುದಕ್ಕೆ ಬೇಕಾಗಿ ಭೂಮಿ, ನೀರು, ಬೆಂಕಿ ಇವನ್ನೆಲ್ಲ ನಿರ್ಮಿಸಿ ಅಲ್ಲಿ ಪ್ರಾಣಿಗಳನ್ನೂ ಸೃಷ್ಟಿಸಿದ ಮೇಲೆ ಮನುಷ್ಯನನ್ನು ಸೃಷ್ಟಿಸಿದ. ಯಾಕಂದರೆ ಇವನಿಗೆ ತಿನ್ನುವುದಕ್ಕೆ ಸಸ್ಯವೋ ಅಥವಾ ಪ್ರಾಣಿಗಳಿಂದ ಸಿಗುವ ಹಾಲು, ಮೊಸರು, ಬೆಣ್ಣೆಯೋ ಬೇಕು. ಇಲ್ಲದೆ ಹೋದರೆ ಇವ ಬದುಕುವುದಿಲ್ಲ. ಹೀಗೆ ಪ್ರಾಣಿಗಳ ನಿರ್ಮಾಣ ಆದಮೇಲೆ ಕೊನೆಯ ಹಂತದಲ್ಲಿ ಮನುಷ್ಯನ ಸೃಷ್ಟಿಯಾಯಿತು. ಮಂಗ ಸೃಷ್ಟಿಯಾದ ಮೇಲೆ ಮನುಷ್ಯ ಆಯಿತು ಅಂತೆಲ್ಲ ತಲೆಯಲ್ಲಿ ಇಟ್ಟುಕೊಳ್ಬೇಡಿ. ವಸ್ತುತಃ ಮಂಗಗಳೆಲ್ಲ ಸೃಷ್ಟಿಯಾದ ಮೇಲೇ ಮನುಷ್ಯನ ಸೃಷ್ಟಿಯಾದದ್ದು. ಆದರೆ ಆ ಪ್ರಾಣಿಗಳೆಲ್ಲ ನಿರ್ಮಾಣವಾದ ಮೇಲೆ, ಅದಕ್ಕಿಂತ ಮೊದಲು ಸಸ್ಯರಾಶಿಯನ್ನೆಲ್ಲ ನಿರ್ಮಿಸಿದ ಮೇಲೆ ಇವನ ಜೀವನಕ್ಕೆ ಬೇಕಾದ ಎಲ್ಲ ಸೃಷ್ಟಿಯಾಯಿತು ಅಂತ ತೀರ್ಮಾನವಾದ ಮೇಲೆ 9ನೇ ಹಂತದಲ್ಲಿ ಮನುಷ್ಯನ ಸೃಷ್ಟಿಯನ್ನು ಭಗವಂತ ಮಾಡಿದ. ಇದು ಗದ್ದೆಯನ್ನು ನಿರ್ಮಿಸಿ ಬೀಜವನ್ನು ಬಿತ್ತುವ ಕೆಲಸ ಮಾಡಿದ. ಆಮೇಲೆ ಈ ಮನುಷ್ಯರು ಬೆಳೀತಾ ಇರಬೇಕಾದರೆ ಅವರ ಜೀವನಕ್ಕೆ ತೊಂದರೆ ಮಾಡುವಂತಹ ದುಷ್ಟ ಶಕ್ತಿಗಳು, ಭೂಮಿಯನ್ನೇ ಮುಳುಗಿಸಿ ಬಿಡ್ತೇನೆ ಅಂತ ಬಂದ ದುಷ್ಟರು ಇದ್ದರು. ಈ ದೊಡ್ಡ ದೊಡ್ಡದ್ದನ್ನು ಮುಳುಗಿಸಿದವರಿಗೆ ದೊಡ್ಡ ದೊಡ್ಡ ದುಷ್ಟರು ಅಂತ ಹೆಸರು. ಕೆಲವರು ಆ ಅಪ್ಪನಿಗೆ ಮಗನಾಗಿ ಹುಟ್ಟಿ ಮನೆಯನ್ನೇ ಮುಳುಗಿಸುವಷ್ಟು ಏನೋ ಆಟ ಆಡಿ 1 ಅಂಕಿ, ಮತ್ತೊಂದು ಅಂಕಿ, 10 ಅಂಕಿ ಅಂತೆಲ್ಲ ಆಟಗಳನ್ನಾಡಿ ಮನೆಯನ್ನೇ ಮುಳುಗಿಸುವವರು ಇರ್ತಾರೆ. ಇನ್ನು ಕೆಲವರು ಬರೀ ಮನೆಯನ್ನು ಮುಳುಗಿಸುವುದಲ್ಲ, ಬ್ಯಾಂಕಿನ ಮ್ಯಾನೇಜರ್ ಆಗಿ ಬ್ಯಾಂಕನ್ನೇ ಮುಳುಗಿಸಿ ಹಾಕ್ತಾರೆ. ಇನ್ನು ಕೆಲವರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನೇ ಮುಳುಗಿಸಿ ಹಾಕುವವರು ಕೂಡ ಇರ್ತಾರೆ. ದೇಶವನ್ನು ಮುಳುಗಿಸುವಷ್ಟು ದೊಡ್ಡವರು ಇರ್ತಾರೆ. ದೊಡ್ಡ ದೊಡ್ಡದ್ದನ್ನು ಮುಳುಗಿಸಿದವರಿಗೆ ದೊಡ್ಡ ದೊಡ್ಡ ದುಷ್ಟರು ಅಂತ ಹೆಸರಲ್ವಾ? ಹಾಗೆ ಹಿರಣ್ಯಾಕ್ಷನೆಂಬಂತಹ ದುಷ್ಟ ಭೂಮಿಯನ್ನೇ ಮುಳುಗಿಸುವುದಕ್ಕೆ ಪ್ರಯತ್ನಿಸಿದ ಅಂತೆ. ಅಂಥ ದುಷ್ಟರು ಇದ್ದರು. ಇಂಥ ದುಷ್ಟರಿಂದ ತಾನೇ ನಿರ್ಮಾಣ ಮಾಡಿದ ಕ್ಷೇತ್ರದಲ್ಲಿ ಬಿತ್ತಿದ ಬೀಜಗಳು ಬೆಳೀತಾ ಇರುವಾಗ ಇವರನ್ನು ಮುಳುಗಿಸುವ ಕೆಲಸವನ್ನು ಒಬ್ಬ ಪ್ರಾಣಿಯ ಸದೃಶವಾದಂತಹ ಹಿರಣ್ಯಾಕ್ಷ ಪ್ರಭೃತಿಗಳು ನಡೆಸಿದಾಗ ಅವರನ್ನು ಸಂಹರಿಸುವುದಕ್ಕೋಸ್ಕರ ಹೇಗೆ ಅಲ್ಲಿ ಕೃಷಿಕ ತಾನು ಮುಂಡಾಸು ಹಾಕಿ ಅದರ ಮೇಲೆ ಏನೋ ಕಪ್ಪು ಇಟ್ಟುಕೊಂಡು ಏನೇನೋ ವೇಷಗಳನ್ನು ಹಾಕಿಕೊಂಡು ಪ್ರಾಣಿಗಳನ್ನು ಓಡಿಸುವುದಕ್ಕೆ ಬಂದ ಅಲ್ವಾ? ಹೀಗೆ ಭಗವಂತ ಏನೇನೋ ವೇಷ, ಒಂದು ಸಲ ಹಂದಿಯ ವೇಷ, ಇನ್ನೊಂದು ಸಲ ಸಿಂಹ, ನರ ಎರಡೂ ಮಿಲಿತವಾದ ವಿಚಿತ್ರವಾದ ವೇಷ, ಕೂರ್ಮದ ವೇಷ, ಮೀನಿನ ವೇಷ, ಈ ವೇಷಗಳನ್ನು ಹಾಕಿಕೊಂಡು ಭಗವಂತ ಬಂದ. ಇದು ಕೃಷಿಕನ ವ್ಯಾಪಾರ. ಈ ಅವತಾರಗಳನ್ನು ಹೊಂದಿ ನಂತರ ಇವರನ್ನೆಲ್ಲ ರಕ್ಷಣೆ ಮಾಡಿ ಕೊನೆಗೆ ಇವರು ತಮ್ಮ ಸಾಧನೆಯಲ್ಲಿ ಪೂರ್ಣರಾದರು ಅಂತ ಅನ್ನಿಸಿದಾಗ ತಾನೇ ಬೆಳೆಸಿದಂತಹ ಪ್ರಪಂಚ ಅಂತ ಯೋಚಿಸದೇ ಕತ್ತರಿಸಿದ. ಕೃಷಿಕ ಕಟಾವು ಮಾಡುವ ಹಾಗೆ ಪ್ರಪಂಚವನ್ನು ಮತ್ತೆ ಕತ್ತರಿಸಿ ಅದನ್ನು ಕೊಂಡು ಹೋಗಿ ಮತ್ತೆ ತನ್ನ ಖಜಾನೆಯಲ್ಲಿ ಅಥವಾ ಉಗ್ರಾಣದಲ್ಲಿ ತುಂಬಿಸಿ ಮತ್ತೊಂದು ಮುಷ್ಟಿ ಹಿಡ್ಕೊಂಡು ಬಂದು ಸೃಷ್ಟಿ ಮಾಡುವುದಕ್ಕೆ ಪ್ರಾರಂಭಿಸಿದ. ಏಕೆ ಮುಷ್ಟಿ ಸೃಷ್ಟಿ ಅಂತ ಹೆಸರು. ತಾನು ಮತ್ತೆ ಪ್ರಾಣಿಗಳನ್ನು ಸೃಷ್ಟಿಸಿದ. ಧಾತ ಯಥಾಪೂರ್ವಂ ಅಕಲ್ಪಯತ್. ಸೃಷ್ಟಿಸಿದ್ದನ್ನು ಮತ್ತೆ ಸೃಷ್ಟಿ ಲಯ ಸೃಷ್ಟಿ ಸ್ಥಿತಿ ಲಯ ಅನ್ನುವ ಕ್ರಮದಲ್ಲಿ ಕೃಷಿಕನ ಕೃಷಿಯ ಹಾಗೆ ಭಗವಂತ ಈ ರೀತಿ ಮಾಡ್ತಾ ಇರುವುದರಿಂದ ಕರ್ಷತೀತಿ ಕೃಷ್ಣ. ಇಂತಹ ಸೃಷ್ಟಿಸ್ಥಿತ್ಯಾದಿಗಳನ್ನು ನಿಯಂತ್ರಿಸುವ ಜನ್ಮಾದಿ ಅಸ್ಯ ಯತಃ ಅನ್ನುವ ಬ್ರಹ್ಮಸೂತ್ರದಲ್ಲಿ ನಿರೂಪಿಸಲ್ಪಟ್ಟ ಬ್ರಹ್ಮ ಅನ್ನುವ ಶಬ್ದದಿಂದ ಪ್ರತಿಪಾದ್ಯವಾದ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತಹ ಭಗವಂತನ ಸ್ವರೂಪವನ್ನೇ ಇಲ್ಲಿ ಕೃಷ್ಣ ಅಂತ ಕರೆದಿದ್ದಾರೆ. ಆ ಕೃಷ್ಣ ಅಂತ ನಾವು ಯೋಚಿಸಿದರೆ ಸಾಕು, ಧ್ಯಾನಕ್ಕೆ ಬಹಳ ಹತ್ತಿರ ಆಗಿಬಿಡ್ತಾನೆ. ಯಾಕಂದರೆ ನಮ್ಮನ್ನೆಲ್ಲ ಸೃಷ್ಟಿಸಿದವ ಕರ್ಷತಿ, ಸೃಷ್ಟಿಸಿದ ಮೇಲೆ ಪಾಲಿಸಿದವ ಕರ್ಷತಿ, ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಆಕರ್ಷಕ ರಮಣೀಯ ವ್ಯಕ್ತಿತ್ವದ ವ್ಯಕ್ತಿ ಆತ. ಭಗವಂತ ಕೇವಲ ಗೋಪಿಕಾ ಸ್ತ್ರೀಯರನ್ನು ಆಕರ್ಷಿಸಿದವ ಅಲ್ಲ, ಋಷಿ ಮುನಿಗಳನ್ನೂ ಆಕರ್ಷಿಸಿದ್ದಾನೆ. ನ ಕೇವಲ ಕರ್ಷತಿ, ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾನೆ. ಆದ್ದರಿಂದ ಕೃಷ್ಣ ಹೀಗೆ ಆಕರ್ಷಕ ವ್ಯಕ್ತಿತ್ವದ ಆ ಆಕರ್ಷಣೆಗೋಸ್ಕರವೇ ಲೋಕದಲ್ಲಿ ನಾನಾ ಲೀಲೆಗಳನ್ನು ತೋರಿದಂತಹ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವುದು ಸುಲಭ. ಆದರೆ ಅಂತಹ ವ್ಯಕ್ತಿತ್ವದ ಜ್ಞಾನ ಇದ್ದರೂ ನಮ್ಮ ಮನಸ್ಸಿನಲ್ಲಿ ದೇವರು ನಿಲ್ಲಬೇಕು ಅಂತಿಲ್ಲ. ನಿಲ್ಲುವುದಕ್ಕೋಸ್ಕರ ಕೆಲವು ವಿಧಿಗಳನ್ನು ಶುಕಾಚಾರ್ಯರು ಹೇಳ್ತಾರೆ. ಜಿತಾಸನ, ಜಿತಶ್ವಾಸ, ಜಿತಸಂಗೋ ಜಿತೇಂದ್ರಿಯ,
ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತ್ ಧಿಯಾ. ನೀನು ಧ್ಯಾನ ಮಾಡುವುದಕ್ಕೋಸ್ಕರ ಮೊದಲು ಕುಳಿತುಕೊಳ್ಳುವುದಕ್ಕೆ ಕಲಿಯಬೇಕು. ಜಿತಾಸನ ಅಂದರೆ ಆಸನದ ಜಯವನ್ನು ಸಂಪಾದಿಸಬೇಕು. ಆಸನದ ಜಯ ಅಂದರೆ ಎಷ್ಟು ಹೊತ್ತು ಕುಳಿತಿದ್ದರೂ ಕೂಡ ಕುಳಿತಿದ್ದೇನೆ ಅಂತ ಗೊತ್ತಾಗದೇ ಇರೋದು. ಕೆಲವು ಸಲ ಕುಳಿತು 10 ನಿಮಿಷ ಆದ ಕೂಡಲೇ ಒಂದು ಸಲ ಏನೋ ಕಾಲು ಗಂಟು ನೋವಾಗಲಿಕ್ಕೆ ಶುರು ಮಾಡಿ ಎದ್ದು ನಿಂತು ಕಾಲು ಒಂದು ಸಲ ಜಾಡಿಸಿ ನೆಟ್ಟಿಗೆ ತೆಗೆದು ಆಮೇಲೆ ಕೂತುಕೊಳ್ಳುವಂತಹ ಪ್ರಸಂಗ ಬರ್ತದೆ. ಇಂತಹ ವ್ಯಕ್ತಿಗೆ ಧ್ಯಾನ ಕಷ್ಟ ಅಥವಾ ಅಸಾಧ್ಯ ಅಂತಲೂ ಹೇಳ್ಬೋದು. ಆಸನದ ಜಯ ಇಲ್ಲದೆ ಇದ್ದ ವ್ಯಕ್ತಿಗೆ ಧ್ಯಾನ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಧ್ಯಾನ ಎಂಬುದು ಕುಳಿತು ಮಾಡಬೇಕಾದದ್ದು. ಮಲಗಿಕೊಂಡು ಧ್ಯಾನ, ಶವಾಸನದಲ್ಲಿ ಧ್ಯಾನ ಆಗುವುದಿಲ್ಲ. ಆಸನ ಜಯ ಅಂದರೆ ಶವಾಸನ ಜಯ ಅಲ್ಲ. ಆಸನ ಜಯ ಅಂದರೆ ಅದಕ್ಕೆ 3 ಆಸನಗಳನ್ನು ಶುಕಾಚಾರ್ಯರು ಹೇಳ್ತಾರೆ. ಒಂದು ಸ್ವಸ್ತಿಕಾಸನ, ಶುದ್ಧೇ ಸ್ವಸ್ತಿಕ ಆಸೀನಃ, ಶುದ್ಧವಾದ ಸ್ವಸ್ತಿಕಾಸನದಲ್ಲಿ ಕುಳಿತುಕೊಳ್ಳುವುದು. ಸ್ವಸ್ತಿಕಾಸನ ಅಂತ ಹೇಳಿದರೆ 2 ತೊಡೆಯ ಕೆಳಗೆ 2 ಪಾದ ಬರುವ ಹಾಗೆ ಚಕ್ಕಳ ಮಕ್ಕಳ ಹಾಕ್ಕೊಂಡು ಕೂತುಕೊಳ್ಳುವುದು. ಇದಕ್ಕೆ ಸುಖಾಸನ ಅಂತ ಬೇರೆ ಹೆಸರಿದೆ. ಸುಲಭವಾಗಿ ಕುಳಿತುಕೊಳ್ಳುವಂತಹ ಒಂದು ವಿಧಾನ. ಇದು ಆಗದೇ ಹೋದರೆ ಇದಕ್ಕಿಂತ ಸ್ವಲ್ಪ ಕ್ಲಿಷ್ಟವಾದದ್ದು ಅಂದರೆ ವೀರಾಸನ, ಅಂದರೆ 1 ತೊಡೆಯ ಮೇಲೆ ಪಾದ, ಮತ್ತೊಂದು ತೊಡೆಯ ಕೆಳಗೆ ಪಾದ ಬರುವ ಹಾಗೆ ಕುಳಿತುಕೊಳ್ಳುವ ಕ್ರಮ. ಇದಕ್ಕಿಂತ ಕ್ಲಿಷ್ಟವಾದ ಇನ್ನೊಂದು ಆಸನ ಇದೆ, ಅದು ಪದ್ಮಾಸನ, ಅಂದರೆ 2 ತೊಡೆಯ ಮೇಲೆ ಪಾದ ಬರುವ ಹಾಗೆ ಕಾಲನ್ನು ಮೇಲೆ ಹಾಕಿಕೊಂಡು ಕುಳಿತುಕೊಳ್ಳುವಂಥದ್ದು. ಇದರಲ್ಲಿ ಅನುಕೂಲ ಏನು ಅಂತೇಳಿದರೆ, ಆ ಪದ್ಮಾಸನ ಹಾಕಿ ಕೂತಾಗ ನೇರ ಕೂತುಕೊಳ್ಳೇಬೇಕಾಗ್ತದೆ. ಅದೇ ಒತ್ತಿ ಇವನನ್ನು ನೇರ ಮಾಡಿ ಹಾಕ್ತದೆ. ಅದು ಯಾವುದೇ ಆಸನದಲ್ಲಿ ಕೂತುಕೋ, ನೇರವಾಗಿ ಕೂತುಕೋ. ನೀನು ಸ್ವಸ್ತಿಕಾಸನದಲ್ಲಿ ಕುಳಿತಾಗ ಡೊಂಕು ಆಗುತ್ತೆಯೋ, ಹಾಗಾದರೆ ಪದ್ಮಾಸನ ಹಾಕು. ಇಲ್ಲ ಸ್ವಸ್ತಿಕಾಸನದಲ್ಲೂ ನೇರ ಕೂತುಕೊಳ್ಳೋಕ್ಕಾಗುತ್ತೋ, ಹಾಗಾದರೆ ಸ್ವಸ್ತಿಕಾಸನ ಆದರೂ ಆಗ್ಬೋದು. ಒಟ್ಟಿನಲ್ಲಿ ನೇರ ಅಂದರೆ ಏನು? ಬೆನ್ನಿನ ಹಿಂಭಾಗದಿಂದ ಅಳತೆಗೋಲಿಟ್ಟು ನೋಡಿದರೆ ಅದು 90 ಡಿಗ್ರಿ ಬರಬೇಕು ಅಂತ ಅರ್ಥ. ನೇರ, ಅದು ರುಜುಕಾಯ ಸಮಭ್ಯಸೇತ್. ರುಜುಕಾಯ ಅಂದರೆ ಅವನ ಶರೀರದಲ್ಲಿ ಒಂದು ನಾಡಿ ಇದೆ, ಒಂದಲ್ಲ ತುಂಬ ಇದೆ, ಆದರೆ ಒಂದು ನಾಡಿಗೆ ಪ್ರಾಧಾನ್ಯ. ಶತಂಚೈಕ ಹೃದಯಸ್ಯ ನಾಡ್ಯ ತಾಸು ಮೂರ್ಧಾನಂ ಅಭಿನಿಸೃತೈಕ. ಶರೀರದಲ್ಲಿರುವ ಪ್ರಧಾನ ನಾಡಿಯನ್ನು ಬ್ರಹ್ಮನಾಡಿ ಅಥವಾ ಸುಷುಮ್ನ ಅನ್ನುವ ಹೆಸರಿನಿಂದ ಕರೀತಾರೆ. ಆ ನಾಡಿ ಇವನು ಎಷ್ಟು ಬಗ್ಗಿದರೂ ಅದು ನೇರವಾಗಿಯೇ ಇರುತ್ತದೆ. ಯಾಕಂದರೆ ಅದು ಭೌತಿಕವಾದ ನಾಡಿ ಅಲ್ಲ, ಅದು ತೇಜಸವಾದ ನಾಡಿ. ತೇಜಸ ನಾಡಿ ಆದ್ದರಿಂದ ಅದು ಇವ ಬಗ್ಗಿದರೂ ಅದು ನೇರ ಇರ್ತದೆ. ಇಲ್ಲಿ ಆ ನಾಡಿ ಬಂದಿರ್ತದೆ, ಇವನ ತಲೆ ಕೆಳಗೆ ಬಂದಿರ್ತದೆ, ನಾಡಿ ಮೇಲೆ ಇರ್ತದೆ. ಆವಾಗ ನಿನ್ನಿಂದ ಧ್ಯಾನ ಸಾಧ್ಯ ಆಗುವುದಿಲ್ಲ. ಆ ಸುಷುಮ್ನ ನಿನ್ನ ಶರೀರದಲ್ಲೇ ಇರುವ ಹಾಗೆ ನೇರ ಕೂತುಕೋ ಅಂತ ಹೇಳ್ತೀವಿ. ಎದೆಯನ್ನು ಮುಂದೆ ಮಾಡಿ ನೇರ ಕೂತುಕೋ. ಇದಕ್ಕೆ ಈ ರೀತಿ ಕೂತಾಗ ಕೂತಿದ್ದೇನೆ ಅನ್ನುವ ನೆನಪು ಇಲ್ಲದೆ ಇರುವಷ್ಟು ದೃಢ ಆ ಆಸನದಲ್ಲಿ ಕುಳಿತು ಅಭ್ಯಾಸ ಮಾಡಿಕೋ. ಇದಕ್ಕೆ ಆಸನ ಜಯ ಅಂತ ಹೆಸರು. ಆಸನ ಜಯ ಆದರೆ ಸಾಕಾಗುವುದಿಲ್ಲ. ಆಸನದಲ್ಲಿ ನಾವು ಕೂತುಕೊಳ್ಳುವುದು ಅಭ್ಯಾಸ ಆಯಿತು, ಆದರೆ ಕೂಡುವಾಗ ಶರೀರವನ್ನು ಮುಂದೆ ಹಿಂದೆ ಆನೆಯ ಹಾಗೆ ಅಲುಗಾಡಿಸುವುದು, ಅಥವಾ ಈ ಕಡೆಯುವ ಕಲ್ಲಿನ ಹಾಗೆ ಕೆಲವರು ಸುತ್ತು ಬರ್ತಾ ಇರ್ತಾರೆ. ಎಷ್ಟು ಅಕ್ಕಿ ಪುಡಿ ಆಯಿತು ಅಂತ ಅವರ ಹತ್ರ ಕೇಳಬೇಕಾಗ್ತದೆ. ಧ್ಯಾನ ಮಾಡ್ತಾ ಇರ್ತಾರೆ, ಒಂದು ಸುತ್ತು ಹಾಕ್ತಾ ಇರ್ತಾರೆ. ಇನ್ನು ಕೆಲವರು ಎಡಕ್ಕೆ ಬಲಕ್ಕೆ ತಾಗುವುದು. ಈ ರೀತಿ ಇಲ್ಲದೆ ಸ್ಥಿರನಾಗು. ಸ್ಥಿರ ಆಸನ ಅಂದರೆ ಸ್ಥಿರವಾಗಿ ಕುಳಿತುಕೋ. ನೀನು ಕುಳಿತುಕೊಂಡ ಆಸನವೂ ಸ್ಥಿರವಾಗಬೇಕು, ಕುಳಿತುಕೊಂಡ ನೀನು ಕೂಡ ಸ್ಥಿರನಾಗಬೇಕು, ಅಲುಗಾಡಬಾರ್ದು. ಯಾಕೆಂದರೆ ಧ್ಯಾನ ಅಂದರೆ ದೇವರನ್ನೇ ನೋಡುವುದಲ್ಲ, ದೇವರ ಪ್ರತಿಬಿಂಬವನ್ನು ನೋಡುವುದು. ದೇವರ ಪ್ರತಿಬಿಂಬವನ್ನು ಕಾಣಬೇಕಾದರೆ ಒಂದು ಪಾತ್ರೆಯಲ್ಲಿ ಆಕಾಶದಲ್ಲಿದ್ದಂತಹ ಸೂರ್ಯ ಕಾಣಿಸಬೇಕಾದರೆ ಪಾತ್ರೆಯಲ್ಲಿದ್ದ ನೀರು ಶುದ್ಧವಾಗಿರಬೇಕು. ಹಾಗೆಯೇ ಮನಸ್ಸೆಂಬ ನೀರಿನಲ್ಲಿ ದೇವರನ್ನು ಕಾಣುವುದು. ಮನಸ್ಸೆಂಬ ಭಿತ್ತಿಯಲ್ಲಿ ಚಿತ್ರ ಬೀಳಬೇಕು, ಭಗವಂತನ ಚಿತ್ರ ಬಿಂಬ ಬೀಳಬೇಕು. ಆ ಪ್ರತಿಬಿಂಬವನ್ನು ನಾವು ಕಾಣಬೇಕಲ್ವಾ? ಹಾಗಾದರೆ ಮನಸ್ಸು ಶರೀರವೆಂಬ ಪಾತ್ರೆಯಲ್ಲಿರುವ ನೀರು ಅಂತ ಯೋಚನೆ ಮಾಡುವ. ಕೆಸರಾದ ನೀರಿನಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗುವುದಿಲ್ಲ. ಆದ್ದರಿಂದ ಮೊದಲು ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳನ್ನು ಬಿಟ್ಟು ಯಮ ನಿಯಮಗಳ ಮೂಲಕ ಶುದ್ಧ ಮಾಡಿಕೊಳ್ಳಬೇಕು. ಶುದ್ಧವಾದ ಮನಸ್ಸು ಅದು ಅಲುಗಾಡಬಾರ್ದು. ಪಾತ್ರೆ ಅಲುಗಾಡ್ತಾ ಇದ್ದರೆ ಪಾತ್ರೆಯಲ್ಲಿದ್ದ ನೀರು ಅಲುಗಾಡ್ತದೆ. ಅಲುಗಾಡುವ ನೀರಿನಲ್ಲಿ ಪ್ರತಿಬಿಂಬ ಕಾಣಿಸುವುದಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಅಲುಗಾಡಬಾರ್ದು ಅಂತಾದರೆ ಮನಸ್ಸು ಉಳ್ಳ ಶರೀರ ಅಲುಗಾಡಬಾರ್ದು. ಅದಕ್ಕೋಸ್ಕರ ಶರೀರ ಸ್ಥಿರವಾಗಿರಬೇಕು. ನಾವು ಶರೀರ ಸ್ಥಿರವಾಗಿದೆ ಅಂತ BTS ಬಸ್ ಹೋಗ್ತಾ ಇದ್ದಾಗೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾವು ಕೂತ ಆಸನವೇ ಅಲುಗಾಡ್ತಾ ಇರ್ತದೆ. ಆಸನವೂ ಅಲುಗಾಡಬಾರ್ದು. ಸ್ಥಿರೇ ಆಸನೇ ಸ್ಥಿರ ಆಸೀನ ಅಂತ. ಸ್ಥಿರವಾದ ಆಸನ. ಆಸನ ಪಾತ್ರೆಯನ್ನು ಟೇಬಲ್ ಮೇಲೆ ಇಟ್ಟಿದ್ದೇವೆ, ಮೇಜು ಅಲುಗಾಡ್ತಾ ಇದೆ, ಪಾತ್ರೆ ಅಲುಗಾಡ್ತಾ ಇಲ್ಲ ಅಂತ ಹೇಳಲಿಕ್ಕಾಗುತ್ತೋ? ಮೇಜು ಅಲುಗಾಡಿದಾಗ ಪಾತ್ರೆ ಅಲುಗಾಡಿಯೇ ಅಲುಗಾಡುತ್ತೆ.
ಆದ್ದರಿಂದ ನೀನು ಕುಳಿತ ಆಸನ ಸ್ಥಿರವಾಗಲಿ, ಕುಳಿತ ಭಂಗಿ ಸ್ಥಿರವಾಗಲಿ, ಸ್ಥಿರವಾದ ಶರೀರದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಬೇಕು. ಜಿತಾಸನ ಜಿತಶ್ವಾಸ. ನೀನು ಮನಸ್ಸು ಸ್ಥಿರ ಆಗಬೇಕಾದರೆ ಶ್ವಾಸದ ನಿಯಂತ್ರಣ ಬೇಕಾಗ್ತದೆ. ಶರೀರವು ಸ್ಥಿರವಾದರೆ ಸಾಕಾಗುವುದಿಲ್ಲ, ಶ್ವಾಸವೂ ಕೂಡ ಸ್ಥಿರವಾಗಬೇಕು. ಸಾಮಾನ್ಯವಾಗಿ ನಾವು ಉಸಿರಾಡ್ತಾ ಇದ್ದೇವೆ ಅನ್ನುವ ಪ್ರಜ್ಞೆ ಇಲ್ಲದೆ ಉಸಿರಾಡ್ತಾ ಇರ್ತೇವೆ. ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟ್ರು ಹೇಳ್ತಾರೆ, ನೀವು ಯದ್ವಾ ಉಸಿರಾಡ್ತಾ ಇದ್ದೀರಿ, ಅದರಿಂದ ಈ ಸಮಸ್ಯೆ ಬಂದಿದೆ. ಇವನಿಗೆ ಆಶ್ಚರ್ಯ, ಹೌದಾ ನಾನು ಇಲ್ಲಿ ತನಕ ಉಸಿರಾಡ್ತಾ ಇದ್ನೋ ಅಂತ ಕೇಳುವ ರೀತಿಯಲ್ಲಿ ಉಸಿರಾಡ್ತಾನೆ. ನಾನು ಉಸಿರಾಡ್ತಾ ಇದ್ದೇನೆ ಅನ್ನುವ ಪ್ರಜ್ಞೆ ಇಲ್ಲದೆ ಮನುಷ್ಯನ ಉಸಿರು ನಡೀತಾ ಇದೆ. ಅದು ಉಸುರಿದ ಹಾಗೆ ನಾವು ಉಸಿರಾಡುವುದಲ್ಲ, ನಮಗೆ ಇಚ್ಛೆ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಉಸಿರಾಟವನ್ನು ನಿಯಂತ್ರಿಸಿದರೆ ಅದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣ ಅಂದರೆ ಉಸಿರು, ಅದರ ಆಯಮನ ಅಂದರೆ ನಿಯಮನ. ಉಸಿರನ್ನು ನಿಯಂತ್ರಿಸುವ ಪದ್ಧತಿಯನ್ನು ಪ್ರಾಣಾಯಾಮ ಅಂತ ಕರೀತಾರೆ. ಉಸಿರನ್ನು ಯಾಕೆ ನಾವು ಗೆಲ್ಲಬೇಕು? ನಾವು ಹೇಳಿದ ಹಾಗೆ ಉಸಿರಾಡಬೇಕು ಯಾಕೆ? ಇಲ್ಲದೆ ಹೋದರೆ ಪಾತ್ರೆ ಸ್ಥಿರವಾಗಿದೆ, ಟೇಬಲು ಕೂಡ ಸ್ಥಿರವಾಗಿದೆ, ಆದರೆ ಆ ಪಾತ್ರೆಯಲ್ಲಿ ನೀರು ಶುದ್ಧವಾಗಿದೆ, ಮೇಲೆ ಗಾಳಿ ಯದ್ವಾ ತದ್ವಾ ಬೀಸ್ತಾ ಇದ್ದರೆ ನೀರು ಅಲುಗಾಡುವುದಕ್ಕೆ ಪ್ರಾರಂಭವಾಗ್ತದೆ. ಹಾಗೆಂತೇಳಿ ಗಾಳಿಯೇ ಇಲ್ಲ ಅಂತಾದರೆ ಆವಾಗಲೂ ಕೂಡ ಈ ಮನಸ್ಸು ಶರೀರ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಗಾಳಿ ಬೇಕು, ಆದರೆ ನಿಯಂತ್ರಿತವಾದ ರೀತಿಯಲ್ಲಿ ಗಾಳಿ ಬೀಸಬೇಕು, ಯದ್ವಾ ತದ್ವಾ ಬೀಸಬಾರ್ದಲ್ವಾ? ಹಾಗೆ ನಮ್ಮ ನಿಯಂತ್ರಣದಲ್ಲಿ ಉಸಿರು ಇದ್ದಾಗ ಮನಸ್ಸೆಂಬ ನೀರು ಅಲುಗಾಡುವುದಿಲ್ಲ. ಅಲುಗಾಡದೇ ಇದ್ದ ಮನಸ್ಸಿನಲ್ಲಿ ದೇವರನ್ನು ಕಾಣಬಹುದು. ಅದಕ್ಕೋಸ್ಕರ ನಾವು ನಮ್ಮ ಶ್ವಾಸವನ್ನು ನಿಯಂತ್ರಿಸಬೇಕು. ಅದಕ್ಕೆ ಪ್ರಾಣಾಯಾಮ ಎಂಬ ಪದ್ಧತಿ. ಮುಂದಕ್ಕೆ ಕಪಿಲ ಪ್ರಾಣಾಯಾಮ ಮಾಡುವುದು ಹೇಗೆ ಅನ್ನುವುದನ್ನು ಕೂಡ 3ನೇ ಸ್ಕಂದದಲ್ಲಿ ಹೇಳ್ತಾನೆ. ಅಂತೂ ಪ್ರಾಣದ ನಿಯಮನದ ಮೂಲಕವಾಗಿ ತಾನು ಶ್ವಾಸ ಜಯವನ್ನು ಸಂಪಾದಿಸಿಕೊಳ್ಳಬೇಕು. ಆಸನ ಜಯ ಆಯಿತು, ಶ್ವಾಸ ಜಯ ಆಯಿತು. ಇದರ ಜೊತೆಗೆ ಜಿತ ಸಂಗೋ ಜಿತೇಂದ್ರಿಯ, ಸಂಗದ ಜಯವನ್ನು ಸಂಪಾದಿಸಬೇಕು. ಅಂದರೆ ಯಾವ್ಯಾವುದೋ ಆಸಕ್ತಿಗಳನ್ನೆಲ್ಲ ಬಿಟ್ಟು ಬಿಡಬೇಕು. ಕೆಟ್ಟ ಆಸಕ್ತಿಗಳನ್ನು ಬಿಟ್ಟು ಇಂದ್ರಿಯಗಳನ್ನೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಂಡು ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯ, ಭಗವಂತನ ಸೂಕ್ಷ್ಮ ರೂಪವನ್ನು ನಿನ್ನ ಮನಸ್ಸಿನಲ್ಲಿ ಧಾರಣೆ ಮಾಡುವುದು ಕಷ್ಟಪ್ಪ. ಅದಕ್ಕೋಸ್ಕರ ಸ್ಥೂಲ ರೂಪದಲ್ಲಿ ಮೊದಲು ಮನಸ್ಸನ್ನಿಡು. ಸ್ಥೂಲ ರೂಪ ಅಂದರೆ ನಮ್ಮಷ್ಟೇ ಎತ್ತರದ ಭಗವಂತನನ್ನು ಯೋಚನೆ ಮಾಡುವುದು. ಮನಸ್ಸು ಇಷ್ಟು ಚಿಕ್ಕದಿದ್ದರೂ ಆ ಚಿಕ್ಕ ಮನಸ್ಸಿನಲ್ಲಿ ಭಗವಂತನ ಸ್ಥೂಲ ರೂಪ, ದೊಡ್ಡ ರೂಪವನ್ನು ಯೋಚಿಸುವುದು. ಭಾರೀ ದೊಡ್ಡ ರೂಪವನ್ನು ಯೋಚಿಸುವುದು ಕಷ್ಟ, ಭಾರೀ ಸೂಕ್ಷ್ಮ ರೂಪವನ್ನು ಆಲೋಚನೆ ಮಾಡುವುದು ಕಷ್ಟ. ನಮ್ಮ ಶರೀರದಷ್ಟೇ ದೊಡ್ಡ ಕಲ್ಯಾಣಾದ್ಭುತ ಗಾತ್ರವಾದ ಭಗವಂತನ ರೂಪವನ್ನು ಹೃದಯದಲ್ಲಿ ಯೋಚನೆ ಮಾಡು. ಇಲ್ಲಿ ಶುಕಾಚಾರ್ಯರು 3 ಥರದ ಭಗವದ್ ರೂಪದ ಚಿಂತನೆಯ ಬಗ್ಗೆ ಹೇಳ್ತಾರೆ. ಒಂದು ಸ್ಥೂಲ ರೂಪ ಅಂದರೆ ಅದು ಪಾತಾಳದಿಂದ ಹಿಡಿದು ಸತ್ಯಲೋಕ ವೈಕುಂಠದ ತನಕ ಬೆಳೆದು ನಿಂತ ಭಗವಂತನ ಒಂದು ರೂಪ. ಪಾತಾಳಮೇತಸ್ಯ ಹಿ ಪಾದಮೂಲಂ, ಪಾತಾಳದಲ್ಲಿ ಭಗವಂತನ ಪಾದ ಇದೆ ಅಂತ ಆಲೋಚನೆ ಮಾಡು. ಆ ಪಾತಾಳವು ಭಗವಂತನ ಪಾದವನ್ನು ಆಧರಿಸಿ ನಿಂತಿದೆ ಅಂತ ಯೋಚನೆ ಮಾಡು. ಆ ಪಾತಾಳದ ಮೇಲೆ ಇರತಕ್ಕಂತಹ ಭೂಲೋಕದ ತನಕದ ಲೋಕಗಳೇನಿದ್ದಾವೆ, ಅತಲ, ವಿತಲ, ಸುತಲ, ತಲಾತಲ, ಮಹಾತಲ ಅನ್ನುವ ಲೋಕಗಳೇನಿದ್ದಾವೆ, ಅವೆಲ್ಲ ಭಗವಂತನ ಪಾದಗಳ ಬೇರೆ ಬೇರೆ ಜಾಗದಲ್ಲಿ, ಕಾಲಿನಲ್ಲಿ, ಊರುವಿನಲ್ಲಿ, ತೊಡೆಯಲ್ಲಿ, ಜೊತೆಗೆ ಜಘನದ ತನಕ ಆಶ್ರಯಿಸಿಕೊಂಡಿದೆ ಅಂತ ಯೋಚಿಸು. ಅವನ ಮಧ್ಯದ ಜಾಗದಲ್ಲಿ ಕಟಿಪ್ರದೇಶದಲ್ಲಿ ಭೂತಲ ಇದೆ. ಇಲ್ಲಿಗೆ ತಲಲೋಕ ಮುಗಿಯಿತು. ಭೂತಲದ ಕೆಳಗೆ ಅತಲ, ಅತಲದ ಕೆಳಗೆ ವಿತಲ, ಸುತಲ, ತಲಾತಲ, ಮಹಾತಲ ಎಲ್ಲ ತಲ, ಕೊನೆಗೆ ಪಾತಲ. ಆದರೆ ಆ ಪಾತಲದ ಕೆಳಗೆ ತಲ ಇಲ್ಲ, ಅದರಿಂದ ಅದು ಪಾತಾಲ ಆಯಿತು, ಕೊನೆಯ ತಲ, ಅದು ದೀರ್ಘದ ತಲ ಆಯಿತು. ಇಷ್ಟೂ ಕೂಡ ಭಗವಂತನ ಕಟಿಯ ತನಕ ಆಧರಿಸಿದೆ. ಕಟಿಯ ಮೇಲೆ ನಾಭ್ಯ ಆಸೀದಂತರಿಕ್ಷಂ, ಅಲ್ಲಿಂದ ನಭಸ್ಥಲ ಇದೆ, ಭುವರ್ಲೋಕ ಇದೆ ಅಂತ ಯೋಚಿಸು. ಅಲ್ಲಿಂದ ಮೇಲೆ ಸ್ವರ್ಲೋಕ, ಜನೋಲೋಕ, ತಪೋಲೋಕ. ಆತನ ಕಣ್ಣಿನ ಮೇಲ್ಭಾಗಕ್ಕೆ ಬಂದಾಗ ಅಲ್ಲಿ ಸತ್ಯಲೋಕವನ್ನು ಶಿರಸ್ಸಿನಲ್ಲಿ ಆಲೋಚನೆ ಮಾಡಿ, ಆ ಶಿರಸ್ಸಿನ ಮೇಲೆ ಆತನ ಕೇಶ ಪಾಶ ಇರತಕ್ಕಂತಹ ಪ್ರದೇಶದಲ್ಲಿ ಮುಕ್ತ ವಿಹರಣ ಸ್ಥಾನವನ್ನು ಆಲೋಚನೆ ಮಾಡು, ವೈಕುಂಠವನ್ನು ಚಿಂತನೆ ಮಾಡು. ಹೀಗೆ ಭಗವಂತನ ಸಮಗ್ರ ಶರೀರವೇ ಬ್ರಹ್ಮಾಂಡ ಅಂತ ಯೋಚನೆ ಮಾಡು. ಇದು ತುಂಬ ಕಷ್ಟ. ನಮಗೆ ಬರೀ ಉಪನ್ಯಾಸ ಕೇಳಲಿಕ್ಕೆ ಮತ್ತು ಹೇಳಲಿಕ್ಕೆ ಮಾತ್ರ ಅನುಕೂಲ ಆಗುವಂಥದ್ದು. ಕಣ್ಣು ಮುಚ್ಚಿ ಒಳಗೆ ಯೋಚನೆ ಮಾಡಬೇಕು ಅಂದರೆ ಇದೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದರೆ ಅವನ ಪಾದದಲ್ಲಿ ಪಾತಾಳ ಇದೆ ಅಂದರೆ ಒಂದು ಸಲ ಪಾತಾಳ ನೋಡಿಕೊಂಡು ಬರಬೇಕಿತ್ತು ನಾವು. ನಮಗೆ ಅಷ್ಟೆಲ್ಲ ಪುರುಸೊತ್ತಿಲ್ಲ. ನಾವು ಹೋಗಿ ಕಾಶ್ಮೀರವನ್ನೇ ನೋಡಿ ಬರದೇ ಇದ್ದವರಿಂದ ಪಾತಾಳವನ್ನೆಲ್ಲಿ ನೋಡ್ಕೊಂಡು ಬರ್ತೇವೆ. ಆದ್ದರಿಂದ ಈ ನೋಡದೇ ಇದ್ದ ವಿಷಯಗಳನ್ನು ಧ್ಯಾನ ಮಾಡಬೇಕು ಅಂದರೆ ನಮ್ಮಿಂದ ಸಾಧ್ಯ ಆಗಲಿಕ್ಕಿಲ್ಲ. ಆದ್ದರಿಂದ ಇಂತಹ ಸ್ಥೂಲ ರೂಪವನ್ನು ಧ್ಯಾನ ಮಾಡುವುದಕ್ಕೆ ನಮಗೆ ಆಗುವುದಿಲ್ಲ. ಜ್ಞಾನ ಸಾಕು.
ತಿಳ್ಕೊಂಡ್ರೆ ಸಾಕು, ಧ್ಯಾನ ಬೇಡ. ಧ್ಯಾನದಲ್ಲಿ ಸ್ಥೂಲ ರೂಪ, ನಿಮ್ಮ ಅಂಗುಷ್ಟದಷ್ಟು ದೊಡ್ಡ ರೂಪ ಆಗ್ಬೋದು, ಅಥವಾ ನಿಮ್ಮ ಶರೀರದಲ್ಲಿ ತುಂಬಿದ ಪುರುಷನಾಮಕನಾದ ಭಗವಂತನ ರೂಪ ಆಗ್ಬೋದು. ಅದು ಅತ್ಯಂತ ಸುಂದರವಾದದ್ದು, ಉದೀಪ ಭಾನುವಿಗೆ ಸದೃಶವಾದ ಸುಂದರ ಕಾಂತಿಯುಳ್ಳದ್ದು. ಉದ್ಯದ್ ಭಾಸ್ವತ್ ಸಮಾಭಾಸ, ಉದಯಿಸುವ ಭಾಸ್ವಂತನಿಗೆ ಸದೃಶವಾದ ಭಾಸವುಳ್ಳಂತಹ ಭಗವಂತನ ಸುಂದರ ತನುವನ್ನು ನನ್ನ ಹೃದಯದಲ್ಲಿ ಆಲೋಚನೆ ಮಾಡು. ಇನ್ನೊಂದು ಸೂಕ್ಷ್ಮ ರೂಪದ ಚಿಂತನೆ ಇದೆ, ಅದು ಕಷ್ಟ. ಸೂಕ್ಷ್ಮ ಅಂದರೆ ಜೀವ ಅತ್ಯಂತ ಸೂಕ್ಷ್ಮ. ಅತ್ಯಂತ ಸೂಕ್ಷ್ಮನಾದ ಜೀವನಿಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಯೋಚಿಸುವಂತಹ ಒಂದು ಸೂಕ್ಷ್ಮ ಚಿಂತನೆ ಇದೆ. ಇದು ಸಾಧ್ಯವಾಗದೆ ಹೋದಾಗ ಈ ಮಧ್ಯಮ ಪರಿಮಾಣವುಳ್ಳ ಭಗವಂತನ, ನಿನ್ನ ಈ ಕೈಯಲ್ಲಿರುವ ಒಂದು ಅಂಗುಲ ಅಂತ ಯೋಚಿಸಿದರೆ ಆ 96 ಅಂಗುಲದಷ್ಟು ಎತ್ತರದ ಭಗವಂತನ ರೂಪ. ಆ 96 ಅಂಗುಲದಲ್ಲಿ ಇಷ್ಟು ಅಂಗುಲ ಮೂಗು, ಇಷ್ಟು ಅಂಗುಲ ಹಣೆ, ಇಷ್ಟು ಅಂಗುಲ ಕಿರೀಟ, ಇಷ್ಟು ಅಂಗುಲ ಬಾಯಿ, ಇಷ್ಟು ಅಂಗುಲ ತುಟಿ ಅಂತ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ 32 ಲಕ್ಷಣದ ಪೂರ್ಣ ದೃಷ್ಟಾಂತ ಸ್ವರೂಪವಾದ ಭಗವಂತನ ಸುಂದರ ಸ್ವರೂಪವನ್ನು, ನಗುಮುಖದ ಭಗವಂತನ ರೂಪವನ್ನು ಹೃದಯದಲ್ಲಿ ನೀನು ಚಿಂತನೆ ಮಾಡು ಅಂತ ಶುಕಾಚಾರ್ಯರು ಧ್ಯಾನದ ಸ್ವರೂಪವನ್ನು ಹೇಳಿದರು ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ.